ನನ್ನ ಮನೆಗೆ ಬಂದದ್ದಲ್ಲದೆ ನನ್ನ ಎದುರಿಗೆ ನನ್ನ ತಂಗಿಯ ಕೆನ್ನಿಗೆ ಮುಟ್ಟ ಇನ್ನು ಸಾವಿರಾರು ಮಂದಿ ಎದುರಿಗೆ ನನ್ನ ತಂಗಿಯ ಕೈಯಿಂದ ಖಡ್ಗ ತೆಗೆಸಿಕೊಂಡು ಹಾಕೊಂಡಿಯೇ. ಇದರ ಸೇಡಿಗಾಗಿ ನಿನ್ನ ಕುರಿಗಟ್ಟಿಗೆ ಬೆಂಕಿ ಹಚ್ಚಿ ನಿನ್ನ ಕುರಿಗಳು ಸತ್ತು ಸಾಯುವುದನ್ನು ನೋಡಿ ನಾನಾಗುವೆ ಶಿಕಾರಿ, ನಂತರ ನೀನಾಗುವೆ ಶಿಕಾರಿ. ಬರಿಯವನ ಕುರಿಗಳು ಸುಟ್ಟು ಹಾಕಿದರೆ ಅಡ್ಡಲಾಗದು ಜಮೀನ್ದಾರರೇ. ಆ ರಾಯನ ಜೀವಂತ ಪರ್ಯಂತ ನರು ಮೇಲೆ ಸಾಯಬೇಕು, ಆ ರಾಯನನ್ನು ಹಾಗೆ ಮಾಡಬೇಕು ಜಮೀನ್ದಾರರೇ. ಕಾಮರಾಜ್, ಹಾಗಾದ್ರೆ ಹಾಕು ಇದಕ್ಕೊಂದು ಪ್ಲಾನ್. ಈ ರಾಯನ ಜೀವನ ಉಸಿರಾದ ಅವನ ತಂಗಿ ಸೀತೆಯನ್ನು ನಾಯಿ ಮುಟ್ಟಿದ ಮಡಿಕೆ ಆಗಬೇಕು ಯಜಮಾನ್ರೇ. ಕಾಮರಾಜ್, ಅಂದರೆ ನಿನ್ನ ಮಾತಿನ ಅರ್ಥ? ಅದನ್ನು ನಿಧಾನವಾಗಿ ತಿಳಿಸ್ತೇನೆ. ಈಗ ನಡಿ ಹೋಗೋಣ. ಆಯ್ತು, ನಡಿ ಹೋಗೋಣ. ನಮಸ್ಕಾರ ಜಮೀನ್ದಾರರಿಗೆ. ನಮಸ್ಕಾರ PSI ಸಾಹೇಬರಿಗೆ. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ವಲ್ಲ? ನೋಡಿ ಸರ್, ಅಂದು 10,000 ಹಣ ಕೊಟ್ಟು ನಾನು 50,000 ಲಂಚ ಕೊಟ್ಟು DS ಸಾಹೇಬ ರವಿಕುಮಾರ್ ನನ್ನ ಹೆಸರು. ಓಹೋ ರವಿ, ನೀನು ಈ ಕಾಕಿ ಡ್ರೆಸ್ ಅಲ್ಲಿ ನೀನು ಗುರ್ತು ಸಿಗ್ಲಿ ನೋಡಪ್ಪ. ಹಾ ರವಿ, ಅಂದಂಗೆ ನಿನಗೆ ಯಾವ ಸ್ಟೇಷನ್ಗೆ ಹಾಕಿದಾರ? ಸರ್, ನನಗೆ ಇಲ್ಲೇ ಈ ಸ್ಟೇಷನ್ಗೆ ಹಾಕಿದ್ದಾರೆ. ನೋಡಿ ಸಾಹೇಬ್ರಿ, ಕೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ. ನಾವು ಹೇಳಿದ ಕೇಸವನ್ನು ಮುಚ್ಚಿ ಹಾಕೋದು ನಿಮ್ಮ ಕೆಲಸ. ಆಯ್ತು ಸಾಹೇಬೆ, ನೀವು ಹೇಳಿದ ಮಾತನ್ನು ಚಾಚು ತಪ್ಪದೆ ಪರಿಪಾಲಿಸುತ್ತೇನೆ. ನೀವು ಹೇಳಿದ ನುಡಿಯನ್ನು ಕಾನೂನಿನ ನುಡಿ ಎಂದು ಪಾಲಿಸುತ್ತೇನೆ. ನೀವು ಕಾಲಿನಲ್ಲಿ ತೋರಿಸಿದ ತಲೆ ಮೇಲೆ ಹತ್ತಾಗೆ ಮಾಡೇ ಮಾಡುತ್ತೇನೆ. ಜಮೀನ್ದಾರೆ, ಒಟ್ಟಿನಲ್ಲಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನಿಮ್ಮ ಪ್ರಾಣಕ್ಕೆ ಧಕ್ಕೆ ಬರದ ಹಾಗೆ ನಾನು ನೋಡಿಕೊಳ್ತೇನೆ. ಈ ಮಾತು ಸತ್ಯ ಜಮೀನ್ದಾರರೇ, ಈ ಮಾತು ಸತ್ಯ. ಮೆಚ್ಚಿದರೆ ಮೆಚ್ಚಿದೆ. ಈ ನಿನ್ನ ಎದಿಗಾರಿಕೆ ಮಾತಿಗೆ ಈ ನಿನ್ನ ಜಮೀನ್ದಾರ ಬೆಂಬಲಿರುವಾಗ ಮುಂದೆ ಈ ರಾಜ್ಯ ನಾಯಕ ಅವರು. ನಡಿ, ಮನೆಗೆ ಹೋಗಿ ಊಟ ಮಾಡಿಕೊಂಡು ಹೋಗಿರ. ನೋಡಿ ಸರ್, ನನಗೆ ಸ್ವಲ್ಪ ಬೇರೆ ಕೆಲಸವಿದೆ. ಮತ್ತೊಮ್ಮೆ ಬಂದಾಗ ನಾನು ಊಟ ಮಾಡಿಕೊಂಡು ಹೋಗಿ ಬರ್ತೇನೆ ಸರ್. ಹೋಗು ಹೋಗು ರವಿ, ಹೋಗು. ನಿನಗೆ ಹೇಗೆ ತಿಳಿಯಬೇಕು ಈ ಮಾನತಂತ್ರ? ಅಂದು ನಾನು ನಿನಗೆ ಕೊಟ್ಟ 10,000 ಹಣ ನೀನು ನೌಕರಿ ಹಿಡಿದು ನಿನ್ನ ಮನೆ ಉದ್ಧಾರ ಗುಲಾಬಿ ಹೂವಿನಂತೆ ಅರಳಿನಂತಿರುವ ನೀನು ಮದುವೆಯಾಗಬೇಕಂದಿರುವ ಆ ನಿನ್ನ ಮಾವನ ಮಗಳು ಸೀತಾ, ಆ ಸೀತಾಳ ಮೇಲಿನ ಆಶೀರ್ವಾದ ಕೊಟ್ಟೆ 10,000 ಹಣ. ಇದೇ 10,000 ಹಣ ಕೇಳುವ ರೂಪದಲ್ಲಿ ನಿನ್ನ ಮನೆಯ ಕೂಲಿಯಂತೆ ನುಗ್ಗಿ ಯಾರಿಲ್ಲದ ಸಮಯ ಸಾಧಿಸಿ ಸೀತೆಯನ ಶೀಲ ಕೆಡಿಸಿ ಅವಳ ತಂದೆ ತಮ್ಮ ಅಣ್ಣ ಹೊರಗೆ ಕೊರಗೆ ಸಾಯಂತೆ ಮಾಡದಿದ್ದರೆ ನಾನು ಹಠಯೋಗಿ ಜಗನ್ನಾಥನೇ ಅಲ್ಲ. ಹೋಗೋಣ.
ಮಾಸ್ತರ್ ನೀವು ಹೊತ್ತು ಉಣ್ಣಾತ ಯಾವ ಐತನ ಛೇ 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 ಅಲ್ರಿ ಆ ಮೈತ್ರ ನನಗ ಮಾನಿ ಹುಬ್ಳಿ ಹೋಗಾಗ ನನಗೊಂದು ಸಾಮಾನು ತಗೊಂಬ ಅಂತ ಹೇಳ ಅವನವನ್ ಆಕಿಗೆ ಸೈಜ್ ಸಟ್ ಆಗುವಂತ ಒಂದು ಸಾಮಾನು ತಂದಾನೆ ಅದ ಸಟ್ ಆಗೋ ಸೈಜ್ ಆಕಿ ಕೈಯಾಗ ಕೊಟ್ಟ ಗಿಫ್ಟ್ ಅಂತ ಹೇಳಿ ಮುಂದೆ ಪಟಿಂಗ್ ಹಾಕೋ ವ್ಯವಸ್ಥೆ ಮಾಡ್ತಾನ ಬರ್ಲಿ ಅವನಾರು ಬರ್ಲಿ ಗಡಗಡ ಮಾಡಿದಾರ ಹುಡುಗಿ ಅಲ್ಲವ್ವ ಏನ್ ವಿಶೇಷ ಅರಬಿಗಿರ್ಬಿ ಜೋರ್ ಹಾಕೊಂಡಿಲ್ಲ ಹಣಮಕ್ಕಳು ಗುಡಿ ಹೊಂಟೇನ ಇಲ್ಲ ಮೈತ್ರ ನೋಡ ಮಾನ್ಯ ಹುಬ್ಳಿಗೆ ಹೋಗಿದ್ನೆ ಹುಬ್ಳಿಗೆ ಹೋಗಾಗ ನೀ ಏನ್ ಮಾತು ಹೇಳಿದ್ಕೊಳ್ತೇನ ನಾನು ಬರ್ತಾನೆ ನನಗೆ ಸೈಜ್ ಆಗುವಂತ ಒಂದ್ ಸಾಮಾನ್ ತಗೊಂಬಾ ಅಂತ ಹೇಳಿದ್ದಿಲ್ಲ ಏನ್ ಯಾವಾಗ ಹೇಳಿದ ನಾನು ಮಾನ್ಯ ಹೇಳೋಗ ಹೇಳಿದಿಲ್ಲ ಓ ಈಗ ನೆನಪಾತ್ ನೋಡ ಹೇಳಿ ಮರಿತಾರ ವಿಶೇಷ ಏನೈತಿ ಹೇಳೋಣ ಎಲ್ಲೈತಿ ಆ ವಿಶೇಷ ಏನೈತೆ ಅಂದ್ರೆ ಹೇಳ್ತೇನೆ ಮೊದಲಕ್ಕೆ ಅದ ನಿನಗೆ ಐತಿ ಮೊದಲ ಕಣ್ಣು ಮುಚ್ಚ ನೀನ್ ತೋರಿಸ್ತೇನ ಕಣ್ಣು ಮುಚ್ಚಬೇಕಾ ಮಹಾರಾಷ್ಟ್ರದಿಂದ ಬಂದ ಓಡಿ ತಗಡಾನೆ ಕಣ್ಣು ಮುಚ್ಚಬೇಕಾ ಮುಚ್ಚ ಕಣ್ಣ ಯಾಕದಕ್ಕೆ ನಾ ಕೊಡು ಸಾಮಾನ ನೀ ನೋಡಿ ಹೆದರಿ ಬಂದ ಪಟ್ಟ ನನ್ನ ತೆಕ್ಕಿ ಬಡದ ಲಕ್ಷ ಕೇಸದು ಕೊಟ್ಟು ಏನು ಮಾಡ್ಲಿ ಹಿಂಗತ್ತೇನ ಹಂಗ ಮುಗಿಸ್ತೀನಿ ನೋಡು ಹಾ ಮುಚ್ಚ ನೋಡ ತೆಗಿಬೇಡ ಉಚ್ಚಿ ಒಟ್ಟ ಕಣ್ಣು ತೆಗಿಯಂಗಿಲ್ಲ ಕೈ ತಾಯಿದೆ ಕಣ್ ತೆಗಿಬೇಡ ಇತ್ತ ಕಡೆ ಲಕ್ಷ ಕೊಡಿ ಈ ಕಡೆ ಲಕ್ಷ ಕೊಡ್ಬೇಡಿ ಅವ್ನು ಹೇಳ್ತಾನಂಗ ಇತ್ತ ಕಡೆ ಲಕ್ಷ ಕೊಡಿ ಸುಮ್ಮನೆ ರೂಪ ಮತ್ ನೋಡಿರ ಹಿಂಗಾಗಿ ನಾಶ ನೋಡ್ಲತ್ತೀನಿ ಮುಚ್ಚ ಕಾನ್ ಇತ್ತ ಕಡೆ ಲಕ್ಷ ಕೊಡಿ ಕಪ್ಪಪ್ಪ ಎಲ್ರಿ ಕಸ ನೋಡ್ಲಿ ಸಾಮಾನ ಇವ್ರ ನೋಡ ಗಚ್ಚ ಹಿಡ್ಕೋ ಇಷ್ಟಕ್ಕೆ ಬೇಡ ಬಾಳ ಇಷ್ಟಕ್ಕೆ ಬೇಡ ಗಚ್ಚ ಹಾ ನೋಡಿ ಕಾನ್ ತೆಗೆದು ನೋಡ್ಬೇತ್ರ ಏನೈತಿ ಇಲ್ಲಿ ಕೈರಿ ಅಂತ ಗಪ್ಪ ಆಗಿಬಿಟ್ಟು ಅದ್ರೊಳಗೆ ನನ್ನ ಸಾಮಾನ ಇರ್ಲಿ ಇದಾವ್ ರೂಪ್ನ್ಯಾಗ ಹೋಗಿ ಅಂತ ಮಾತಾಡ್ತಾಳ ಚಾಲ ಮಾಡೋ ಹೊಡಿ 9 ಮಾಸ್ತರ ಗಬು ಗುಬು ಗಬಕ್ ಗಬಕ್ ಎಲ್ಲರ ಬಂದಿಯ ಹುಡುಕು ಕಿವಿಯಾಣ ಎಲ್ಲರ ಬಂದಿಯ ಹುಡುಕು ಮಹಾರಾಜ
ಹೌದೀರ ಜನರಾಣಿ ಅರಮನೆ ರಾಜರ ರಾಜನ ನಡಿ ಹೋಗೋಣ ಹೋಗೋಣ ನಡಿ ಸೀತಾ ಯಾಕಣ್ಣ ಕರ್ದೆ? ಅಪ್ಪ ಇಲ್ಲವೇ ಮನೆಯಲ್ಲಿ? ಅಪ್ಪ ಇಲ್ಲಪ್ಪ, ಎಲ್ಲಿಗೆ ಹೋಗಿದ್ದಾನೆ ತಂಗಿ? ಕುರಿ ದಡಿ ಕಡೆ ಹೋಗಿ ಬರ್ತನೆ ಅಂತ ಹೋಗಿದ್ದಾರೆ. ಈ ವಯಸ್ಸಿನಲ್ಲಿ ಯಾಕಪ್ಪ ಅಪ್ಪನಿಗೆ ಕುರಿದಡ್ಡಿ? ನಾನೆಲ್ಲ ನೋಡಿಕೊಳ್ಳ. ಹಾ, ನಾನು ಕುರಿಗೆ ಹೋಗುತ್ತೇನೆ. ಮಗು ರಾಯಣ್ಣ,
ಘಾತವಾಯ್ತು ರಾಯಣ್ಣ, ಘಾತವಾಯ್ತು. ಯಾಕಪ್ಪ, ಏನಾಯ್ತು? ಏನಾಯ್ತೆಂದು ಹೇಗೆ ಹೇಳ? ಮತ್ತೆ ಆ ಏಸಿ ಜಮೀನ್ದಾರ ನಿನ್ನ ಮೇಲೆ ಏನು ದರ್ಪ ಮಾಡಿದಾನೇನಪ್ಪ? ಈಗಲೇ ಹೋಗಿ ಅವನನ್ನು ಹದ್ದು ಕಡಿದು ಹಾಗೆ ಬರುತ್ತಾನೆ. ಆ ಜಮೀನ್ದಾರೇನು ನಮ್ಮ ತಂಟೆಗೆ ಬಂದಿಲ್ಲಪ್ಪ. ಆದರೆ ಯಾರೋ ಪಾಪಿಗಳು ನಮ್ಮ ಕುರಿ ದಡ್ಡಿಗೆ ಬೆಂಕಿ ಹಚ್ಚಿ ಸುಟ್ಟು ಇದನ್ನೇನು ಹೇಳಿದೆಯಪ್ಪ? ಅಷ್ಟೇ ಅಲ್ಲಪ್ಪ, ನಿನ್ನೆ ದಿನ ನಿನ್ನ ಟಗರಾದ ಮೈಲಾರಿಯನ್ನು ಕೂಡ ಕನಕನೆ ತಾಲೂಕಿನಿಂದ ನಿನ್ನ ಟಗರಾದ ಮೈಲಾರಿಯನ್ನು ಕೂಡ ಸುಟ್ಟು ಹಾಕಿದರಪ್ಪ, ಸುಟ್ಟು ಹಾಕಿದ್ದಾರೆ. ಇದನ್ನೇನು ಹೇಳಿದೆಯಪ್ಪ? ನನ್ನ ಎದೆ ಹೊಡೆದು ಚಿಂದ್ರಿ ಆಗುವಂತೆ ಕನಕ್ಕೆನೆ ಕಾಲು ಕೆದರ ನನ್ನ ಟಗರು ಸತ್ತು ಹೋಯಿತೆ. ಇನ್ನು ಮುಂದೆ ಕುರಿಗಳಿಂದ ನಾನು ಹೇಗೆ ಬದುಕಲಿಯಪ್ಪ, ಹೇಗೆ ಬದುಕಲಿ? ಇದೆಯೇ, ಅಕ್ಕಪಕ್ಕದವರು ಕೇಕೆ ಹಾಕಿ ನಗುವಂತಾಯಿತೆ ನಮ್ಮ ಬಾಳು. ಅಪ್ಪ, ಒಂದು ಕುರಿ ಉಳಿಯದೆ ಎಲ್ಲವೂ ಸತ್ತು ಹೋಗಿವೇನಪ್ಪ, ಸತ್ತು ಹೋಗಿವೇನು. ಒಂದು ಕುರಿ ಸಹ ಉಳಿಯದೆ ಎಲ್ಲವೂ ಸುಟ್ಟು ಕರಕಾಗಿ ಹೋಗಿದ್ದು. ವಿಧಿ, ಎಂತ ಪರಿಪರಿಯಾಗಿ ಕಾಡುತ್ತಿರುವೆ ಈ ಕುರಿಗಾರರನ್ನು. ಈ ಸಲ ಬರುವ ಗಂಡು ಮರಿಗಳನ್ನು ಮಾರಿ ನನ್ನ ತಂಗಿ ಮದುವೆ ಮಾಡಬೇಕೆಂದ ಅಪಾರ ನಂಬಿಕೆ ಇಟ್ಟ ಈ ರಾಯಣ್ಣನ ಕತ್ತನ್ನೇ ಕತ್ತರಿಸಿದೆಯಾ ಕ್ರೂರವಿದೆ. ಈ ಕುರಿಗಾರ ಏನು ತಪ್ಪು ಮಾಡಿದ್ದಾನೆಂದು ಹೀಗೆ ಎಡೆಬಿಡದು ಕಾಡುತ್ತಿರುವೆಯಲ್ಲ ವಿಧಿ. ಹೇಳು ವಿಧಿ, ಹೇಳು. ಅಣ್ಣ, ಸಮಾಧಾನ ತಂದುಕೋ ಅಣ್ಣ, ಸಮಾಧಾನ ತಂದುಕೋ. ಈ ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ಈ ನಿನ್ನ ತಂಗಿಯ ಕರಳು ಕತ್ತರಿಸಿ ಹೋಗುತ್ತದೆ ಅಣ್ಣ. ಯಾವಾಗಲೂ ನೀನು ನಗುತ್ತಾ ಇರ್ಬೇಕಣ್ಣ, ಇರ್ಬೇಕು. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ತಂಗಿ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಈಗಾಗಲೇ ಕುರಿಗಳನ್ನು ತರಲು ಸಾಕಷ್ಟು ಬ್ಯಾಂಕಿನಲ್ಲಿ ಸಾಲ ಮಾಡಿದ್ದೆ. ಬ್ಯಾಂಕಿನವರು ಈಗ ಬಂದು ಕೊಡು ಎಂದು ಕೇಳಿದಾಗ ಅವರಿಗೆ ಏನೆಂದು ಉತ್ತರಿಸಲಮ್ಮ, ಏನೆಂದು ಉತ್ತರಿಸಲು? ಅಣ್ಣ, ಅಳ್ಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಿನ್ನ ತಂಗಿಯ ಕಣ್ಣಲ್ಲಿ ರಕ್ತವೇ ಬರುತ್ತದೆ ಅಣ್ಣ. ಯಾವಾಗಲೂ ನೀನು ಈ ನಿನ್ನ ತಂಗಿಯ ಮುಂದೆ ನಗುತ್ತಾ ಇರ್ಬೇಕಣ್ಣ, ನಗುತ್ತಾ ಇರಬೇಕು. ಇದೇ ನಿನ್ನ ತಂಗಿಯ ಆಸೆ. ನೋಡು ರಾಯಣ್ಣ, ಮನೆ ಹಿರಿ ಮಗನಾದ ನೀನೇ ಹೀಗೆ ಅಳುತ್ತಾ ಕುಳಿತರೆ ವಯಸ್ಸಾದ ನನಗೆ ತುಂಬಾ ಸಂಕಟ ಹೋಗುತ್ತದೆ. ಸಮಾಧಾನ ತಂದು ಸಮಾಧಾನ ನಂತರ ವಿಚಾರ ಮಾಡೋಣ. ಇನ್ನೆಲ್ಲಿದೆಯಪ್ಪ ಈ ನಿನ್ನ ಮಗನಿಗೆ ವಿಶ್ರಾಂತಿ? ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಕುದಿಯುತ್ತಿರುವಾಗ ಶಾಂತಿ ಎಂಬ ಶಬ್ದಕ್ಕೆ ಸ್ಥಳವಿಲ್ಲದಂತಾಯಿತಪ್ಪ, ಸ್ಥಳವಿಲ್ಲದಂತಾಯಿತು. ಈ ನಿನ್ನ ಮಗನ ಹೃದಯ ಇಲ್ಲಿ ರಾಯಣ್ಣ ಎಂದರೆ ಯಾರು? ನಾನೇ ಸರ್. ಬನ್ನಿ, ತಾವ್ಯಾರೆಂದು ನಮಗೆ ಗೊತ್ತಾಗಲಿಲ್ಲ. ನಾನೇ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಬಲರಾಮ್. ತಂಗಿ ಸೀತಾ, ನೀನು ಒಳಗಡೆ ನಡೆಯಮ್ಮ. ಬನ್ನಿ ಸರ್, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನ ಜೊತೆ ಹರಟೆ ಹೊಡೆಯಲು ಬಂದಿಲ್ಲ. ನೀವು ಕುರಿ ತೆಗೆದುಕೊಂಡ ಸಾಲವನ್ನು ವಸೂಲಿ ಮಾಡಲು ಬಂದಿದ್ದೇನೆ.
ನೋಡಿ ಮ್ಯಾನೇಜರ್ ಸಾಹೇಬ್ರೆ, ಈ ಸಲ ಬರುವ ಗಂಡು ಮರಿಗಳನ್ನು ಮಾರಿ ನಿಮ್ಮ ಬಡ್ಡಿ ಸಮೇತ ನಿಮ್ಮ ಹಣ ಮುಟ್ಟಿಸಬೇಕೆಂದು ಮಾಡಿದ್ದೆ. ಆದರೆ ಯಾರೋ ದುಷ್ಟರು ಬಂದು ನಮ್ಮ ಕುರಿಗೆ ದಡ್ಡಿಗೆ ಬೆಂಕಿ ಹಚ್ಚಿ ಎಲ್ಲ ಕುರಿಗಳನ್ನು ಸುಟ್ಟು ಹಾಕಿದ್ದಾರೆ ಸಾಹೇಬ್ರ, ಸುಟ್ಟು ಹಾಕಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಹಣ ತುಂಬುತ್ತೇನೆ ಸಾಹೇಬ್ರ, ತುಂಬುತ್ತೇನೆ. ನೋಡು ರಾಯಣ್ಣ, ನಾನು ನಿನ್ನ ಕಣಿಕರದ ಮಾತು ಕೇಳಿ ಹೋಗಲು ಬಂದಿಲ್ಲ. ನಿನ್ನ ನಂಬಿ ನೀ ಕುರಿ ತೆಗೆದುಕೊಳ್ಳಲು 70,000 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಬಡ್ಡಿ ಗಂಟ ಕೂಡಿಸಿ ಅದು 1 ಲಕ್ಷ ಆಗಿರುತ್ತದೆ. ಆ ಸಾಲವನ್ನು ವಸೂಲಿ ಮಾಡಿಕೊಂಡು ಹೋಗುತ್ತೇನೆ. ನಿಂತ ಕಾಲಿನಲ್ಲಿ 1 ಲಕ್ಷ ಹಣ ಕೊಡುವೆಂದು ಕೇಳಿದರೆ ಹೇಗೆ ಕೊಡುವುದು ಸಾಹೇಬ್ರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಆರ್ಡರ್ ಆಗಿದೆ, ಆ ಸಾಲವನ್ನು ವಸೂಲಿ ಮಾಡಿಕೊಂಡೇ ಹೋಗುತ್ತೇನೆ. ಮೇಲಿನಿಂದ ಆರ್ಡರ್ ಆಗಿದೆ. ಗಾಯದ ಮೇಲೆ ಬರಿ ಹೇಳ್ಬೇಡ್ರಿ ಸಾಹೇಬ್ರ, ಬರಿ ಹೇಳ್ಬೇಡ್ರಿ. ಎಲ್ಲಾದರೂ ನಿಮ್ಮ ಹಣದ ವ್ಯವಸ್ಥೆ ಮಾಡಿ ನಿಮ್ಮ ಹಣ ಮುಟ್ಟಿಸುತ್ತೇನೆ. ಸ್ವಲ್ಪ ಕಾಲಾವಕಾಶ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳ್ರಿ ಸಾಹೇಬ್ರ, ಪುಣ್ಯ ಕಟ್ಟಿಕೊಳ್ಳ್ರಿ. ನಿಮ್ಮ ಪಾಪ ಪುಣ್ಯದ ಮಾತು ನನಗೆ ಬೇಕಾಗಿಲ್ಲ. ನೀವು ಸಾಲ ಕೊಡಲಾಗದಿದ್ದರೆ ನಿಮ್ಮ ಹೊಲ ಮನೆ ಬರೆದು ಕೊಡಿ. ದಯವಿಟ್ಟು ಹೊಲ ಮನೆ ಬರೆದು ಕೊಡಿ ಎಂದು ಹೇಳಬೇಡಿ ಸಾಹೇಬರೇ. ನಿಮಗೆ ಶಿರಬಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದೊಂದು ಸಲ ಅವಕಾಶ ಮಾಡಿಕೊಡಿ. ನಾಳೆ ನಾವೇ ಬಂದು ಭೇಟಿಯಾಗುತ್ತೇವೆ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇವೆ ಸಾಹೇಬ್ರೆ, ನಿಮ್ಮ ಕಾಲಿಗೆ ಬಿದ್ದು. ನೀವು ಹಿರಿಯರೇ ಇರುತ್ತೀರಿ ಎಂದು ನಾನು ಅವಕಾಶ ಕೊಟ್ಟು ಈಗ ಹೋಗುತ್ತೇನೆ. ಹಾಗಾದರೆ ನಾಳೆ ನಾನು ಪೊಲೀಸರನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರಬೇಕಾಗುತ್ತದೆ. ಯಾಚರ, ನಾನಿನ್ನು ಬರುತ್ತೇನೆ. ಆಯ್ತು, ಮುಂದೆ ಏನಾಗಬೇಕು ರಾಯಣ್ಣ? ಮುಂದೆ ಏನು ಮಾಡಬೇಕೆನ್ನೋದರ ಯೋಚನೆ ಮಾಡೋಣ. ನಡೆಯಪ್ಪ, ಮನೆಗೆ ಹೋಗೋಣ. ಅಂತೆ ಅಲ್ಲ ಮೇಲೆ ಒಬ್ಬ ಇರುವ ಅವನಾಂಕೆ ಮೀರಿ ಏನು ನಡೆಯದು, ಅವನಾಂಕೆ ಮೀರಿ ಏನು ನಡೆಯದು. ಬರಿ ಪಾತ್ರಧಾರಿಯುತಿಯೋ ನೀನು ಸೂತ್ರವನ ಕೈಯಲು, ಪಾತ್ರಧಾರಿಯುತಿಯೋ ನೀನು ಸೂತ್ರವನ ಕೈಯಲು. ಬದುಕು ನಿನ್ನಂತೆ ಮೇಲೆ ಒಬ್ಬ ಇರುವ, ಬದುಕು ನಿನ್ನಂತೆ ಮೇಲೆ ಒಬ್ಬ ಇರುವ, ಬದುಕು ನಿನ್ನಂತೆ ಅಲ್ಲ ಮೇಲೆ ಒಬ್ಬ ಇರುವ ಅವನಾಂಕೆ ಮೀರಿ ಏನು. ನಮಸ್ಕಾರ ಮೇಡಮ್. ನಮಸ್ಕಾರ PSI ಸಾಹೇಬ್ರಿಗೆ. ಮೇಡಮ್, ಇದೇನು ಈ ಒಂದು ತುಂಬಿದ ಗಾರ್ಡನ್ನಲ್ಲಿ ತಾವು? ಸರ್, ನಿಮ್ಮನ್ನೇ ಕಾಣಬೇಕಂತ ಓಡೋಡಿ ಬಂದೆ ಸರ್. ಇದೇನು ಮೇಡಮ್? ಲಕ್ಷಾಧೀಶರಾದ ಜಮೀನ್ದಾರ ತಂಗಿ ತಾವು ಎಕ್ಕಚಿತ್ತ ಒಬ್ಬ PSI ನೋಡಲು ನೀವು ಬರುವುದಂದ್ರೆ ಆಗದು. ಅದು ಅಲ್ಲದೆ ಹೇಳಿ ಕಳಿಸಿದರೆ ನಾನೇ ಬಂದು ಭೇಟಿ ಆಗುತ್ತಿದ್ದೆ ಮೇಡಮ್ ನಿಮಗೆ. ನೋಡಿ ಸರ್, ಮನೆಗೆ ಕರೆಯಿಸಿ ನಮ್ಮ ಮನೆಯ ಎದುರಿಗೆ ಮಾತನಾಡುವಂತ ವಿಷಯ ಅಲ್ಲ ನೋಡಿ, ಇದು ನನ್ನ ವೈಯಕ್ತಿಕ ವಿಷಯ. ಅದೇನು ಹೇಳಿ ಮೇಡಮ್? ಈ ರವಿಕುಮಾರ್ ಇರುವುದು ಈ ನಿಮ್ಮ ಸೇವೆ ಮಾಡುವುದಕ್ಕಲ್ಲವೇ? ನೋಡಿ ರವಿ, ಮೊನ್ನೆ ದಾರಿಯಲ್ಲಿ ನಾನು ಒಬ್ಬಂಟಿಯಾಗಿ ಹೋಗುತ್ತಿರುವಾಗ ಒಬ್ಬ ಕಿಲಾಡಿ ಬಂದು ನನ್ನ ಮೈ ಮೇಲೆ ಎರಗಲು ಬಂದ. ಆ ಕಾರಣಕ್ಕಾಗಿ ನಿಮ್ಗೆ ಹೇಳಲು ಬಂದೆ ಅಷ್ಟೇ. ಅವನು ಯಾರಂತ? ಅವನ್ ಯಾರು ಹೇಳಿ ಮೇಡಮ್? ಅವನ್ ಎಲ್ಲಿದ್ದಾನೆ ಹೇಳಿ? ಅವನು ಯಾರಂತ ನನಗೆ ಗೊತ್ತಿಲ್ಲ ರವಿ. ಹೌದು, ಅವನ ಹೆಸರಾದರೂ ಹೇಳಿ. ನೋಡಿ ಮೇಡಮ್, ಅವನ ಹೆಸರಾದರೂ ಹೇಳಿ. ಅವನೆಲ್ಲೇ ಇದ್ದರೂ ಹುಡುಕಿ ತಂದು ನಿಮ್ಮ ಮುಂದೆ ನಿಂದಿರಿಸಲ್ಲ.
ರವಿ ಅದು ಅವತ್ ಹೇಳ್ದ ಸೃಷ್ಟಿರಾಜ ಅಂತ ಅವನ ಹೆಸರು. ನೋಡಿ ಮೇಡಮ್, ಆ ಸೃಷ್ಟಿ ರಾಜನನ್ನು ಏನು ಮಾಡಲಿ ಹೇಳಿ ಮೇಡಮ್. ಎಲ್ಲಿ ಇದ್ದರೂ ಹುಡುಕಿ ತಂದು ನಿಮ್ಮ ಮುಂದೆ ನಿಂದಿರಿಸಲು ಅಥವಾ 4 ಜನ ರೌರಿಗಳನ್ನು ಕಳಿಸಿ ಅವನು ತಾನಾದರೂ ತೆಗೆಯಲು ಹೇಳಿ ಮೇಡಮ್, ಏನು ಮಾಡಲಿ ಹೇಳಿ. ನೋಡಿ ಪ್ರಾಣಕ್ಕೇನು ಮಾಡಬೇಡಿ, ಅವನನ್ನ ಒದ್ದು ಲಾಕಪ್ಗೆ ಹಾಕಿ ನನಗೆ ಒಂದು ಕಾಲ್ ಮಾಡಿ ಅವನನ್ನ ನಾನು ವಿಚಾರಿಸ್ಕೊತೀನಿ. ಓಕೆ ಮೇಡಮ್, ಹಾಗೆ ಮಾಡುತ್ತೇನೆ. ಅಂದ ಹಾಗೆ ಸರ್, ನಾಳೆ ನನ್ನ ಬರ್ತಡೇ ಇದೆ. ನಿಮ್ಮ ಸಿಬ್ಬಂದಿಯವರ ಜೊತೆ ನೀವು ನಮ್ಮ ಮನೆಗೆ ಬರಬೇಕು. ಬನ್ನಿ ಸರ್. ಸರಿ ಮೇಡಮ್, ನಮ್ಮ ಹಸ್ಬೆಂಡ್ ಜೊತೆ ನಾನು ಬರುತ್ತೇನೆ. ಮೇಡಮ್, ನಾನು ಇನ್ನು ಬರಲಿ? ಆಯ್ತು ಸರ್. ಹಿಡಿದು MLA MP ಎಲ್ಲ ಈ ಜಮೀನ್ದಾರರನ್ನು ನೋಡಿದ್ರೆ ಸಲಾಂ ಹೊಡೆದು ಶರಣಾಗಿ ಹೋಗ್ತಾರೆ. ಅಂಥದ್ರಲ್ಲಿ ಕೇವಲ ಒಬ್ಬ ಬಡ ಬಿಕಾರಿ ನನಗೆ ಬಾಯಿಗೆ ಬಂದತಿ ಮಾತಾಡಿ ನನ್ನನ್ನ ರೇಪ್ ಮಾಡಲು ಬಂದ. ಅವನನ್ನ ಹಾಗೆ ಬಿಡೋದಿಲ್ಲ, ಒದ್ದು ಬುದ್ಧಿ ಕಲಿಸ್ದೆ ಹಾಗೆ ಬಿಡೋಳಲ್ಲ ಈಶ್ವರಿ. ನಮ್ಮ ಅಣ್ಣನಿಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಶೆಟ್ಟಿ, ನನ್ನ ತಂಗಿಯ ಬರ್ತಡೇ ಕಾರ್ಯಕ್ಕೆ ಬರ್ಬೇಕಾದವರು ಎಲ್ಲರೂ ಬಂದಿದ್ದಾರೆ. ಬರ್ತಡೇಗೆ ಬರ್ತಾರನ್ರಿ ಯಾರ್ರಿ? ಏನ ಎಲ್ಲ ಬರ್ತಡೇ ಬರ್ತಾರೆ. ಕೇಕ್ 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 ತಂದಾರ. ಹಾ ರವಿ, ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಿಬ್ಬಂದಿಗಳು ಬಂದಿದ್ದಾರಾ? ನೋಡಿ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಾನೊಬ್ಬನೇ ಬಂದಿದ್ದೇನೆ. ಎಲ್ಲರೂ ಒಬ್ಬ ತಿನ್ನೋಗಾತಾರ. ಹಾಗಾದರೆ ಈಶ್ವರಿ, ಶುರುವಾಗಲಿ ನಿನ್ನ ಬರ್ತಡೇ ಕಾರ್ಯ. ಗಿಫ್ಟ್ ಅಂತಂದ್ರಿ ಶೆಟ್ಟಿ, ಗೌಡ್ರ ಗಿಫ್ಟ್ ಅಂತಂದರಿ ತಂಗಿಗೆ ಗಿಫ್ಟ್ ಕೊಡ್ತೀನಿ, ಡ್ಯಾನ್ಸ್ ಹಾಕ್ಸಿ ಬೇಗ. ಡ್ಯಾನ್ಸ್ ಯಾರಿಗೆ ರೀ ಡ್ಯಾನ್ಸ್? ಹಾ, ಕಟ್ ಮಾಡಿ ಕೇಕ್. ನಗುತ್ತಾ ಬಾಳೋ ನೀನು ಎಂದು ಹೀಗೆ ಇರಲಿ ಬಾಳಿನ ದೀಪ ದೇವರ ರೂಪ ನಗುತ್ತಾ ಬಾಳೋ ನೀನು ಎಂದು ಹೀಗೆ ಇರಲಿ ಸದಾ ಶುಭರಿಗೆ ಸಂತೋಷವೇ ಕೊಡುಗರೆ.
ಸೂರ್ಯನಾಡು ಕಾರನಾಟ ಕಾನುನಗಲಂತೆ ಬೀಸಗಾಡಿ ತೂಗ ಕೈಲು ಭೂಮಿನಗಲೆಂದೆ ದೇವರು ತಂದ ಸತ್ಯ ಅಂದ ಎಲ್ಲರೂ ಬಿಡಲೆಂದೆ ಶೆಟ್ಟಿ, ಬೇಗನೆ ಶುರುವಾಗಲಿ ನಿನ್ನ ಚಮತ್ಕಾರ ಕಾರ್ಯ. ಆ ಕ್ಲಬ್ ಡ್ಯಾನ್ಸ್ ಅವ್ರಿಗೆ ಹೇಳಿ ಕರೆ ಏನ ರೊಕ್ಕ ಕೊಟ್ಟಿಲ್ಲತ್ರಿ ಅದಕ್ಕೆ ಬಂದಿಲ್ರಿ ಅವ್ರು. ಬರ್ತಾರೆ ಮಾಲಕರ ಜರ ರೊಕ್ಕ ಆಟ ಕೊಡ್ತೀರೇನ್ರಿ?
ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯತ್ಯಾಗ ನಾಳೆಯ ಭರವಸೆ ಬೇಡ ಈಗಿನ ಸುಖವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸುಖವು ನೋಡ many happy returns of the day ಈಶ್ವರ. ಈ ಜಮೀನ್ದಾರರ ಮನೆಗೆ ಬರುವುದಲ್ಲದೆ ಪಿಸ್ತೂಲ್ ತೋರಿಸೋ ಯಾರೇ ಪಿಸ್ತೂಲ್ ಅಷ್ಟಲ್ಲೇ ಹಾಕಲಿ ಜಮೀನ್ದಾರ. ಈ ಪಿಸ್ತೂಲ್ನಿಂದ ನಿಮ್ಮಂತ ಜಮೀನ್ದಾರ ಕಣ್ಣೆಳಗಿಸೋ ಸಿಂಹದ ಮರಿ ನಾನು. ಸಿಂಹದ ಮರಿ ಶಿಕ್ಷರಾಜ್, ಈ ಜಮೀನ್ದಾರನ ಪರ್ಮಿಷನ್ ಇಲ್ಲದೆ ನನ್ನ ತಂಗಿಯ ಬರ್ತಡೆಗೆ ಬರಲು ಆಚೆಗೆ ಹೇಸಿ ಜನ್ಮಕ್ಕೆ ಪರ್ಮಿಷನ್ ತೆಗೆದುಕೊಂಡು ಬರೋದು ಈ ಸೃಷ್ಟಿರಾಜನಿಗೆ ಗೊತ್ತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಹೋಮ್ ಮಿನಿಸ್ಟರ್ ಕ್ಯಾಬಿನ್ ಅಲ್ಲಿ ಕೂತಿದ್ರು ಅಲ್ಲಿಗೆ ಡೈರೆಕ್ಟ್ ಆಗಿ ಪರ್ಮಿಷನ್ ಇಲ್ಲದೆ ಹೋಗುದೇ ಈ ಸೃಷ್ಟಿರಾಜನ ಸ್ಟೈಲ್. ನೀನ್ ಏನ್ ಮಾಡ್ಕೋತಿ ಮಾಡ್ಕೋ, ನಿನ್ನ ಮನೆ ದರೋಡೆ ಮಾಡ್ಕೊಂಡು ಹೋಗ್ತೀನಿ ಇವಾಗ. ನಿನ್ನಲ್ಲಿ ದಮ್ಮು ಅನ್ನೋದಿದ್ರ ತರದ್ ನೋಡ್ಲೇ ಜಮೀನ್ದಾರ. ಗನ್ ಇಳಿಸ್ರಿ. ಈ ಇವ್ರನ್ನ ಎದುರು ಹಾಕೋ ನಮ್ಗೆ ಒಳ್ಳೇದಲ್ರಿ ದಣ್ಯಾರ, ಇವ್ರನ್ನ ಒಳ್ಳೇದಲ್ರಿ ನಮ್ಗ. ನೀನಿಂತ ಹೇಸಿ ಕೆಲಸ ಮಾಡ್ತಿ ಅಂತ ಗೊತ್ತಿತ್ತಲ್ಲ ಏ ಜಮೀನ್ದಾರ, ಗೊತ್ತಿತ್ತು. ನೀನೇನು ನಿಮ್ಮ ತಂಗಿ ಬರ್ತಡೇ ಮಾಡಿಯಲ್ಲ, ಇದ ಸ್ಟೇಜ್ ತೆಳಗ ಬಂಪ್ ಮಾಡಿ ನಾನು. ಜಾಸ್ತಿ ಹಾರಾಡಿದೆ ಅಂದ್ರ ಒಂದೇ ಒಂದು ರಿಮೋಟ್ ಓಡಿದ್ರೆ ಎಲ್ಲರೂ ಸುಟ್ಟು ಹೋಗ್ತೀರಿ. ಇಲ್ಲೇನು ಸುಮ್ಮನೆ ನಿಂದಿರ್ತೀವೋ ಸುಟ್ಟ ರಿಮೋಟ್ ಹೊಡೆ ನನಗೆ ಹೇಳಪ್ಪ, ನಾ ತೆಳಗೆ ಹೋಗೋಣ. ಇನ್ ಹೆಂಗ ತಡಿತಿ ನಾನು ನೋಡ್ತೀನಿ. ಜನ ನನ್ನನ್ನು ತಡಿತಾಕತ್ ನಿನಗಲ್ಲ, ಆ ಬ್ರಹ್ಮನಿಗೂ ಇಲ್ಲ. ಈಗ ಹೇಳು, ಗಂಡುಗಲಿ ಪುಂಡ ಹುಲಿ ನೀನಾ ಇಲ್ಲ ನಾನಾ ಅಂತ? ಹೌದು, ಗಂಡತನದ ಮಾತಾಡಿ ಪುಂಡನಂತೆ ಮೇರೆದ ನೀನು ಗಂಡುಗಳು ನಿಜವಾಗಿಯೂ ಸೃಷ್ಟಿರಾಜ್. ಈಗ ಗೊತ್ತಾಯ್ತಾ ಈ ಟೈಗರ್ನ ಪವರ್ ಏನಂತ? ಬರುತ್ತೇನೆ ಜಮೀನ್ದಾರ, ಬರುತ್ತೇನೆ. ಗೌರ, ನೀವೇ ಕೇಳಿಸಿಕೊಳ್ಬೇಡಿ. ಆ ಸೃಷ್ಟಿ ರಾಜನನ್ನು ನಾನು ನೋಡಿಕೊಳ್ತೇನೆ, ಓಕೆನಾ? ಬೇಡ ರವಿ, ಬೇಡ. ಗಂಡುತನವನ್ನು ಮಾತನಾಡಿ ನನಗಯ್ಯ ಸವಾಲು ಹಾಕಿ ಹೋಗಿದ್ದಾನೆಂದ್ರೆ ಅವನನ್ನು ನಾನೇ ನೋಡಿಕೊಳ್ಳುತ್ತೇನೆ. ಈಗ ನಡೆಯಿರಿ, ಮನೆ ಹೋಗೋಣ. ನೋಡ್ರಿ ಅವನು ಸೃಷ್ಟಿಗೆ ನೋಂದಿಗೆ ಕೈಗೂಡಿಸಿ ವಶ ಪಡೆದುಕೊಂಡು ಜಮೀನ್ದಾರನ ಸಿರಿ ಸಂಪತ್ತನ್ನು ಅಲ್ಲ. ಜಮೀನ್ದಾರ್, ಹೇಗಿದೆ ಈ ಕಾಮರಾಜನ ಕರಾಸ್ತ? ಇನ್ನು ಮುಂದೆ ನಿನ್ನ ತಂಗಿ ಈಶ್ವರಿಯನ್ನು ನನ್ನ ದನಿಗೂಡಿಸಿ ಎತ್ತಿ ಹಾಕುವೆ ನಿನ್ನ ಐಲ್ಮೇಲನ್ನು. ಆ ನಂತರ ನಾನಾಗುವೆ ಕೋಟ್ಯಾಧಿಪತಿ, ಆ ನಂತರ ನೀನಾಗುವೆ ಭಿಕ್ಷಾಧಿಪತಿ.
ಎಷ್ಟೊಂದು ಕಷ್ಟ. ಸೀತಾ, ರವಿ, ಎಲ್ಲರೂ ಬನ್ನಿರಪ್ಪ. ಅಪ್ಪ, ಎಲ್ಲರನ್ನು ಕುಡಿಸಿದ ಕಾರಣವೇನಪ್ಪ? ನಿನ್ನ ಮದುವೆ ವಿಷಯ ಮಾತಾಡೋದಕ್ಕಮ್ಮ. ನನ್ನ ಮದುವೆಗೆ ಇಷ್ಟೇ ಅವಸರಪ್ಪ. ನೋಡಿ, ನಮ್ಮ ಕುರಿಗಳು ಸುಟ್ಟು ಸತ್ತು ಹೋದ ನೋವೇ ಇನ್ನೂ ನಮಗೆ ಯಾರಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಈಗೇಗಪ್ಪ? ತಂಗಿ ಸೀತಾ, ಯಾವ ಹಂತಕ್ಕೆ ಏನು ನಡಿಬೇಕು ಅದೇ ನಡೆದರೆ ಮನಿ ಹಿರಿಯರಿಗೆ ಗೌರವ, ಮನಿತನಕ್ಕೆ ಶೋಭೆಯಮ್ಮ. ಮಾವ, ಇನ್ನೂ ಕೆಲವು ದಿನಗಳು ಹೋಗಲಿ, ಆಮೇಲೆ ಮಾಡಿಕೊಂಡ್ರೆ ಆಯ್ತು ಮಾವ. ನೋಡ್ರವಿ, ನಾನು ಸರಾಸರ ವಿಚಾರ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡಿರುವುದು. ಹಾ ರಾಯಣ್ಣ, ಪುರೋಹಿತರನ್ನು ಕರೆದುಕೊಂಡು ಬಾ. ಆಯ್ತಪ್ಪ, ಕರೆದುಕೊಂಡು ಬರುತ್ತೇನೆ. ರವಿ, ಒಳಗಿರುವ ಕುರ್ಚಿ ಒಂದು ಪುರೋಹಿತರಿಗೆ ತಂದು ಹಾಕಪ್ಪ. ಹಾ ಆಯ್ತು ಮಾವ. ಕರೆದುಕೊಂಡು ಬಂದಿದ್ದೇನೆ. ಬನ್ನಿ ಪುರೋಹಿತರೆ, ಕುಳಿತುಕೊಳ್ಳಿ. ದಯಾನಂದಪ್ಪನವರೇ, ನನ್ನನ್ನು ಕರೆಸಿದ ಕಾರಣವೇನು? ನೋಡಿ ಪುರೋಹಿತರೆ, ನನ್ನ ಮಗಳಾದ ರವಿಕುಮಾರ್, ನನ್ನ ಮಗಳಾದ ಸೀತಾಳಿಗೂ ಮತ್ತು ನನ್ನ ತಂಗಿ ಮಗನಾದ ರವಿಕುಮಾರನಿಗೂ ಮದುವೆ ಮಾಡಲು ಇಚ್ಛಿಸಿದ್ದೇವೆ. ಮದುವೆಗೆ ಒಂದು ಒಳ್ಳೆಯ ಮುಹೂರ್ತ ಎಂದಿದೆ ನೋಡಿ, ಹೇಳಿ ಪುರೋಹಿತರೆ. ನೋಡು ದಯಾನಂದ್, ಮದುವೆ ಮಾಡೋದಾದರೆ ಇದೇ ಒಂದೇ ವಾರದಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಇನ್ನು 3 ತಿಂಗಳು ಮಾಡುವುದು ಇಲ್ಲ. ಒಂದೇ ವಾರದಲ್ಲಿ ಎಂದರೆ ಅದು ಹೇಗೆ ಸಾಧ್ಯ ಅಪ್ಪ? ದೇವರ ಅನುಗ್ರಹ ಒಂದಿದ್ದರೆ ಎಲ್ಲ ಸಾಧ್ಯವಾಗುತ್ತದೆ ಅಮ್ಮ. ಹಾ ಪುರೋಹಿತರೆ, ಈ ವಾರದಲ್ಲಿ ಎಂದು ಮುಹೂರ್ತ ಇದೆ ಎಂದು ನೋಡಿ ಹೇಳಿ, ಒಂದು ಮುಹೂರ್ತ ಫಿಕ್ಸ್ ಮಾಡಿ ಪುರೋಹಿತರೆ. ಇದೇ ವಾರದಲ್ಲಿ ಇದೇ ದಯಾನಂದನಪ್ಪನವ್ರೆ, 17/1/2026 ಶನಿವಾರ ಮುಂಜಾನೆ 11 ಗಂಟೆಗೆ ಇದೆ ದಯಾನಂದನಪ್ಪನವ್ರೆ. ಆಯ್ತು, ಅವತ್ತೇ ಇಟ್ಟುಕೊಳ್ಳೋಣ. ಸರಿ, ಹಾಗಾದರೆ ನಾ ಇನ್ನು ಹೋಗಿ ಬರುತ್ತೇನೆ. ನಮ್ಮ ದಕ್ಷಿಣೆ ಹಾ, ತೆಗೆದುಕೊಳ್ಳಿ ನಿಮ್ಮ ದಕ್ಷಿಣೆ. ದಯಾನಂದನಪ್ಪನವ್ರೆ, ನಾನು ಹೋಗಿ ಬರುತ್ತೇನೆ ಇನ್ನು. ಹಾ ಸೀತಾ, ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ನೀನು ಮನೆ ಕೆಲಸ ನೋಡಿಕೊಳ್ಳಮ್ಮ. ಆಯ್ತಪ್ಪ, ಹಾಗೆ ಮಾಡುತ್ತೀನಿ. ರವಿ, ನೀನು ಲಗ್ನ ಪತ್ರೆ ಹಚ್ಚಿ ಹಚ್ಕೊಂಡು ಬಾ. ಸರಿ ಮಾವ, ನಾನು ಹೋಗಿ ಬರುತ್ತೇನೆ. ರಾಯಣ್ಣ, ನೀನು ಮದುವೆಗೆ ಬೇಕಾಗುವ 4 ಜನರನ್ನು ಕರೆದುಕೊಂಡು ಹೋಗಿ ಮದುವೆಗೆ ಬೇಕಾಗುವ ಎಲ್ಲ ಬಟ್ಟೆ ಬಳೆಗಳನ್ನು ತೆಗೆದುಕೊಂಡು ಬಾ. ಸುತ್ತು 10 ಹಳ್ಳಿ ನೋಡಿ ನಾಚಬೇಕು ನನ್ನ ಮಗಳ ಮದುವೆ ನೋಡಿ. ಆಯ್ತಪ್ಪ, ಕರೆದುಕೊಂಡು ಬರುತ್ತೇನೆ. ಹಾ, ನಾನಿನ್ನು ಮಲ್ಲೇಗೌಡ ಮನೆಗೆ ಹೋಗಿ ನನ್ನ ಹೊಲದ ಕಾಗದ ಪತ್ರವನ್ನು ಅಡವಿಟ್ಟು ಸಾಲವನ್ನು ತರುತ್ತೇನೆ. ಹೋಗಿ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಮನೆಯಲ್ಲಿ ಯಾರು ಇಲ್ಲವೇ? ಯಾರವರು?
ನಾನೇ ನಿನ್ನ ಮಾಜಿ ಫ್ರೆಂಡ್ ಜಮೀನ್ದಾರ್ ಜಗನ್ನಾಥ್. ಓಹೋ, ನೀವಾ? ಹೌದು, ಯಾಕೆ ಸೀತಾ, ಸಿಟ್ಟು ಬಂತ? ಭಯ ಬರಲು ನೀನೇನು ಹುಲಿ ಅಥವಾ ಕರಡಿನ? ಕರಡಿನ ಹೆಣ್ಣೆ. ಈ ಜಮೀನ್ದಾರ್ ನೆನೆಸಿಕೊಂಡಿರುವ ಗಂಡು. ನೋಡಿ, ನೀವು ಯಾರಾದ್ರೆ ನನಗೇನು, ಇಲ್ಲಿಗೆ ಬಂದ ಕಾರಣ ಹೇಳಿ ಅಷ್ಟೇ. ಕಾರಣ ಒಮ್ಮೆ ಭೇಟಿಯಾಡಿದ ಜಿಂಕೆಯನ್ನ ಹುಲಿ ಮತ್ತೆ ಹುಡುಕಿಕೊಂಡು ಬರುವುದರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತದೆ ಸೀತಾ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ಈ ಜಮೀನ್ದಾರನ ಮಾತಿನ ಅರ್ಥ ನಿನಗಾಗಿದ್ದರೆ ಇಷ್ಟೊತ್ತಿಗೆ ನೀನು ಸುಖದ ಸಂಪತ್ತಿನಲ್ಲಿ ಮೆರೆಯುತ್ತಿದ್ದೆ. ಇನ್ನೂ ಕಾಲ ಮಿಂಚಿಲ್ಲ ಸೀತಾ. ಸುಮ್ಮನೆ ನನ್ನವಳಾಗಿ, ನನ್ನ ಹುಚ್ಚ ರಾಣಿಯಾಗಿ ಮೆರಿ. ಈ ನೀವು ತೋರಿಸುವ ಆಸ್ತಿ ಅಂತಸ್ತು, ಈ ನಿಮ್ಮ ಹಣ ಕೇವಲ ನನ್ನ ಕುರಿ ಹಾಕುವ ಹಿಸ್ಸಿಯ ಸಮಾನ. ನನ್ನ ಆಸ್ತಿಯ ಹತ್ಯೆಗೆ ಮಾನದ ಹೆಣ್ಣು. ನೋಡಿ ಜಮೀನ್ದಾರೆ, ನನ್ನ ಮಾವನೊಂದಿಗೆ ನನ್ನ ಮನೆ ಫಿಕ್ಸ್ ಆಗಿದೆ. ನೋಡಿ, ಇನ್ನು 3 ದಿನದಲ್ಲಿ ನನ್ನ ಮದುವೆ ಆಗ್ತಾ ಇದೆ. ಅದು ಗೊತ್ತಿದ್ದೆ. ಸಮಯ ಸಾಧಿಸಿ ಹಠ ಸಾಧಿಸಿ ಛಲಗಾರನಾಗಲು ಬಂದಿದ್ದೇನೆ, ನಿನ್ನ ಶೀಲ ಸವಿಯಲು. ನೋಡಿ ಜಮೀನ್ದಾರೆ, ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಸೀತಾ. ನಿನ್ನನ್ನು ಹೊತ್ತೊಯ್ದು ನನ್ನ ಬಹುದಿನ ನನ್ನ ನಾಶವನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ. ದೂರ ಸರಿ ನಿಂತು ಮಾತಾಡ. ಮತ್ತೆ ನಾ ಸತ್ತರೂ ಸರಿ, ಈ ನನ್ನ ಶೀಲ ಮಾತ್ರ ನಿನಗೆ ಅರ್ಪಿಸೋದಿಲ್ಲ. ಎಷ್ಟಾದರೂ ನಾನು ಘರತೆ ಗಂಗವಾಯಿ ಸೀತಾ. ಬೆರತಿ ಗಂಗವ್ವ. ನಿನ್ನ ಬೆರತಿ ಗಂಗವ್ವ ಬಾಳು ಹೇಳುತ್ತೇನೆ ಕೇಳು. ಮದುವೆ ಮುಂಚೆ ಮಿಂಡನೊಂದಿಗೆ ಹರಿಗಾಡಿ ಬಂದು ಗಂಡನೊಂದಿಗೆ ಮದುವೆಯಾಗಿ ಗರ್ತಿ ಗಂಗವರಂತೆ ಬಾಳುವ ಹೊಲಸು ಹಾರದ ಹೆಣ್ಣುಗಟ್ಟಿನ ನಿನ್ನ ಸಮಾಜದಲ್ಲಿ ಮಿಂಡನೊಂದಿಗೆ ಸರಸವಾಡಿ ಗಂಡನೊಂದಿಗೆ ಮತ್ತೆ ಬಂದು ಬರುವ ಹೆಣ್ಣುಗಳಿಟ್ಲ ನಿನ್ನ ಹಾಳು ಸಮಾಜದಲ್ಲಿ. ಸೀತಾ, ಮೈಯಲ್ಲಿ ಹುಷಾರಿಲ್ಲವೆಂದು ಹೇಳಿ ತಲೆ ಕಟ್ಟಿಕೊಂಡು ಮಲಗಿ ತವರು ಮನೆಗೆ ಹೋಗಿ ಗಂಡನೊಂದಿಗೆ ಸರಸ ಮಾಡಿ ಬರುವ ಹೊಲಸು ಹಾದರ ಹೆಣ್ಣುಗಳಿಟ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದರೂ ಕೂಡ ನನ್ನೊಂದಿಗೆ ಸರಸು ಆಡುವ ಹಾದರದ ಹೆಣ್ಣುಗಳಿಟ್ಟಿಲ್ಲ ನಿನ್ನ ಸಮಾಜದಲ್ಲಿ. ಸೀತಾ, ಗಂಡನ ತಂದೆ ಮಾವ ಅವನೊಂದಿಗೂ ಕೂಡ ಸರಸವಾಡುವ ಹಾದರ ಹೆಣ್ಣುಗಳಿದ್ದಾರೆ ನಿನ್ನ ಸಮಾಜದಲ್ಲಿ. ಅಷ್ಟೇ ಏಕೆ, ಗಂಡ ಸತ್ತರ 10 ಪುರುಷರೊಂದಿಗೆ ಸರಸ ಹಾಡುವ ವಲಸೆ ಹೆಣ್ಣುಗಳಿಟ್ಟಿಲ್ಲ ನಿನ್ನ ಹಾಡು ಸಮಾಜದಲ್ಲಿ. ಈ ನಿನ್ನ ಹೆಣ್ಣಿನ ಗರ್ತಿ ಗಂಗಮದ ಬಾಳು. ಸಿಕ್ಕವರಿಗೆ ಸೆರಗು ಹಾಸಿ ಗರತಿ ಗಂಗನಂತೆ ನಟಿಸುವ ಈ ನಿಮ್ಮ ಶ್ರೀಮಂತರ ವಂಶದಲ್ಲಿರುವ ನೀಚ. 75 ಹಳ್ಳಿಗಳಿಗೆ ಅಂದು ಹಾಕು ಈ ಜಮೀನ್ದಾರನ ವಂಶದನ್ನು. ಆದಷ್ಟು ಹೋಲಿಸಿದ್ಯಾ ಆಗಲ್ಲ ಹೆಣ್ಣೆ. ಎಲ್ಲೋ ಜಮೀನ್ದಾರ, ನೋಡಿ, ಕೊಬ್ಬಿದ ಕೋಣೆಯಂತೆ ಈ ರೀತಿ ಹೆಣ್ಣಿನ ಮೇಲೆ ಕೈ ಮಾಡಲು ಗಂಡಸು ಎನ್ನಲು ಶಂಡ ಎನ್ನುತ್ತಾರೆ. ಎಚ್ಚರ ತಪ್ಪಿ ಸಾಣನಂತೆ ಬೊಗಳಿದರೆ ನಿನ್ನನ್ನು ಈಗಲೇ ಶೀಲಹರಣ ಮಾಡಿಬಿಡ್ತೀನಿ. ಎಚ್ಚರ.
ರಾಕ್ಷಸ ದೂರ ಸರಿ. ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದ್ರೆ ಈ ನಿನ್ನ ಹೇಸಿ ಜನ್ಮಕ್ಕೆ. ಲೋ ಜಮೀನ್ದಾರ, ಒಂದು ಮಾತ್ರ ಸತ್ಯ ಹೇಳ್ತಿದ್ದೀನಿ. ನಾನು ಪೂಜಿಸುವ ಈ ದೇವರ ಸಾಕ್ಷಿಯಾಗಿ ನನ್ನನ್ನು ಮೈ ಮುಟ್ಟಲು ಬಂದರೆ ಸುಟ್ಟು ಬೂದಿಯಾಗಿ ಹೋಗುವೆ ಜೋಕೆ. ಎಲ್ಲಿದ್ದಾನೆ ನಿನ್ನ ಕಲಿಯುಗದ ದೇವರು? ಆ ನಿನ್ನ ದೇವರು ಈ ಶ್ರೀಮಂತರ ಕಾಲದಲ್ಲಿ ಬಿದ್ದು ಸೇವೆ ಮಾಡುತ್ತಿರುವಾಗ ಅದೆಂದು ಎದ್ದು ಬರಲು ಸಾಧ್ಯವಿಲ್ಲ. ನೋಡಿ, ನೀವೆಷ್ಟೇ ಹೊಡೆದು ಬಡಿದರೂ ಕೂಡ, ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ಕೂಡ, ಈ ನನ್ನ ದೇಹ ನನ್ನ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಅರ್ಪಿತ. ತಾಳಿ ಕಟ್ಟಿದ ಗಂಡ ಅಂದರೆ ತಾಳಿ ಕಟ್ಟಿದ ನಂತರ ನಿನ್ನ ದೇಹ ಸುಖ ನಾನು ನೋಡಬಹುದು ತಾನೆ? ಎಲ್ಲೋ ಸೀತಾ, ಈಗ ನಾನು ತಾಳಿ ಕಟ್ಟಿದ್ದೇನೆಂದರೆ ಮೊದಲಾದರೂ ನೀನು ನನಗೆ ದೇಹ ಸುಖ ಕೊಡಲೇಬೇಕು. ಅಂತೂ ನನ್ನ ಮನದಚ್ಚಿಯ ಬಹುದಿಂದ ಆಸೆ ಇಂದು ಈಡೇರಿಸಿಕೊಂಡು ಬಿಟ್ಟೆ. ಸೀತಾ, ಎಲ್ಲ ಮುಂದೆ ನಿನ್ನ ತಂದೆ ನಿನ್ನ ಅಮ್ಮ ಈ ನರಕದಲ್ಲಿ ಕರಗಿ ಸಾಯಬೇಕು. ಅಂದಾಗ ತಿಳಿಯುತ್ತದೆ ಎಂತವರನ್ನ ತಾಕತ್ತು. ಕೆಡುಕಿನ ಜನಗಳ ಹೋದರೆತ ಎತ್ತಡ ಹೋಯ್ದಿದೆ ಈ ಸೆಳೆತ. ಈಗಲಾದ್ರೂ ನಿನಗೆ ತೃಪ್ತಿ ಆಯ್ತೈತಂತೆ. ನಾನು ಏನು ಪಾಪ ಮಾಡಿ ಅಂತ ನನಗೆ ಈ ರೀತಿಯ ಡಿಪ್ರೆಷನ್ ನನಗಿದೆ. ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ರು ಅವ್ರ ಕಣ್ಣಿಗೆ, ಅವರ ಆಸೆಗೆ ನಾನು ಕೆಲಸ ಮಾಡ್ತಿಲ್ಲ. ಕಪ್ಪ ಮಾಡಿದೆ ಅಂತಂದ್ರೆ ನಾನು ಅವರಿಗೆ ಏನಂತ ಉತ್ತರ ಕೊಡ್ಲಿದ್ದಂತೆ. ಅಂತೆ ಅಲ್ಲ ಮೇಲೆ ಒಬ್ಬ ಇರುವ ಅವನಾಂಕೆ ಮೀರಿ ಏನು ನಡೆಯದು ಅವನ. ಸೀತಾ, ಮಗಳೇ ಸೀತಾ, ಓ ನಿನ್ನ ಯಾಕಮ್ಮ ನಿನ್ನ ತಂದೆ ಮೇಲೆ ಕೋಪವೇ? ಮುಖ ಮೇಲೆತ್ತಮ್ಮ, ಹಾಗೆ ಕೊಳ್ತಿರುವೆ. ಸೀತಾ, ಯಾಕಮ್ಮ ಏನಾಯ್ತು? ಇದೇನಮ್ಮ ನಿನ್ನ ಸ್ಥಿತಿ? ಏನಾಯ್ತು ಹೇಳಮ್ಮ, ಹೇಳು.
ಏನಾಯ್ತಂತ ನಾನು ಹೇಗೆ ಹೇಳಲಪ್ಪ, ಹೇಗೆ? ಅಪ್ಪ, ಸೀತಾ, ಇದೇ ನಮ್ಮ ಮಣ್ಣಿನ ಸ್ಥಿತಿ. ಸೀತಾ, ಇದೇ ನಮ್ಮ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ. ಇದೆಯಲ್ಲ ಆ ವಿಧಿ ಲಿಖಿತವಪ್ಪ. ಈ ನಿನ್ನ ಮಗಳ ಕೊರಳಲ್ಲಿ ಈ ಮಾಂಗಲ್ಯ ಅಷ್ಟೇ ಅಲ್ಲವಪ್ಪ, ಈ ನಿನ್ನ ಮಗಳ ಶೀಲ ಕಳೆದುಕೊಂಡಳಪ್ಪ. ಅಯ್ಯೋ ದೇವರೇ, ಎಂತ ದುರ್ಘಟಿಕ ಸಮಯ ತಂದು ಅಡ್ಡಿದ ಮಹಾ ನಿನ್ನ ಬಾಲ್ಯ ದೇವ. ಮಾವ, ಲಗ್ನ ಕಾಡ ಪ್ರಿಂಟ್ ಹಾಕಿಕೊಂಡು ಬಂದಿದ್ದೆ ಮಾವ. ಬರವೇ ಬಾ. ಯಾಕೆ ಮಾವ, ಯಾಕೆ ಮಾವ ಅಳುತ್ತಿರಲಿಲ್ಲ? ಯಾಕೆ ಮಾವ, ಏನಾಯಿತು? ನೋಡಪ್ಪ, ನೋಡಪ್ಪ, ಅಲ್ಲಿ ನನ್ನ ಮಗಳ ಸ್ಥಿತಿಯನ್ನು. ಇದೇನು ಸೀತಾ, ಇದೇನು? ನನ್ನ ಎದೆ ಹೊಡೆದು ಚೂರು ಚೂರು ಸೀತಾ, ಹೇಳು ಸೀತಾ, ನಾವು ಕಣ್ಣ ಕರೆದು ಏನಾಯ್ತು ಹೇಳು ಸೀತಾ. ಅಪ್ಪ, ಲಗ್ನಕ್ಕೆ ಬೇಕಾಗುವ ಎಲ್ಲಾ ಬಟ್ಟೆ ಬರೆಗಳನ್ನು ತಂದಿದ್ದೇನಪ್ಪ. ಬಾ ಮಗು ರಯನ್ನಪ್ಪ. ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಅಲ್ಲಿ ನೋಡಪ್ಪ, ಅಲ್ಲಿ ನೋಡಪ್ಪ ನಿನ್ನ ತಂಗಿಗಾದ ಅನ್ಯಾಯವನ್ನು. ಯಾರು ಪಾಪಿಗಳು? ಸೀತಾ, ಯಾಕೆ ಕಂದ, ಏನಾಯಿತು? ಏನಿದು ನಿನ್ನ ಎಲ್ಲ ಪರಿಸ್ಥಿತಿ? ಯಾರೋ ಪಾಪಿಗಳು, ಯಾರೋ ಪಾಪಿಗಳು ನಿನ್ನ ತಂಗಿಗೆ ಬಲಾತ್ಕಾರವಾಗಿ ತಾಳಿ ಕಟ್ಟಿ ಮಾನಭಂಗ ಮಾಡಿ ಹೋಗಿದ್ದಾರೆ. ಅಪ್ಪ, ಅಪ್ಪ, ಈ ನಿನ್ನ ಮಗನ ರಾಯ ನನ್ನ ಕನಸು ನುಚ್ಚು ನೂರಾಯಿ ಹೋಯಿತೆ. ತಂಗಿ ನಕಲೇಸು ಮಾಡಿಸು ಎಂದು ಹೇಳಿದರು, ನನಗೆ ಮಾಡಿಸಲು ಆಗಲಿಲ್ಲ. ಈಗ ಅವಳ ಮದುವೆಗೆಂದು ನಕಲೇಸು ಮಾಡಿಸಿದ್ದೆ. ಸೀತಾ, ಮದುವೆ ಕಾಡಿನಲ್ಲಿ ನಿನಗೆ ಯಾವ ಕಲರ್ ಅದಕ್ಕೆ ಮಾವ, ನನಗೆ ಹಸಿರು ಕಲರ್ ಇಷ್ಟ ಎಂದು ಹೇಳಿ ಹಸಿಮನಿ ಏನು ಮುಚ್ಚನೆ ಸೀತಾ, ಮಗಳ ಸೀತಾ ನಿನ್ನ ಮದುವೆಗೆ ಎಂದು ಮಲ್ಲೇಗೌಡರಿಂದ 4 ಲಕ್ಷ ಸಾಲವನ್ನು ತಂದೆ. ದೇವರೇ, ಎಂತ ದುರ್ಘಟಿಕ ಸಮಯ ತಂದೊಡ್ಡಿದೆಯಪ್ಪ ಈ ನನ್ನ ಬಡವನ. ತಂಗಿ ಸೀತಾ, ಎಷ್ಟು ದಿನ ನೀನು ಆಸೆ ಪಟ್ಟು ನಕ್ಲೇಸ್ ನನಗೆ ತರುವುದಾಗಲಿಲ್ಲಮ್ಮ. ಈಗ ನಿನ್ನ ಮದುವೆಗೆಂದು ನಕಲೇಸ್ ತಂದಿದ್ದೇನಮ್ಮ. ಇಂದು ನಿನ್ನ ಆಸೆ ನುಚ್ಚು ನೂರಾಗಿ ಹೋಯಿತೆ ತಂಗಿ. ಸೀತಾ, ಮದುವೆ ಪತ್ರಿಕೆಯಲ್ಲಿ ನಿನಗೆ ಯಾವ ಕಲರ್ ಇಷ್ಟ ಎಂದಾಗ ಮಾವ ನನಗೆ ಹಸಿರು ಕಲರ್ ಇಷ್ಟ ಎಂದು ಹೇಳಿ ಹಸಿಮನಿ ಏರ ಮುಂಚೆ ನಶಿಸಿ ಹೋಯಿತಾ ನಮ್ಮಿಬ್ಬರ ಪ್ರೀತಿ. ಹೇಳು ಸೀತಾ, ಮೌನವಾಗಿ ನಿಲ್ಲಬೇಡ, ಹೇಳು.
ನನ್ನ ಮಗಳ ಮದುವೆಯನ್ನು ಹತ್ತೂರಿನ ಜನ ನೋಡಿ ನಾಚಬೇಕೆಂದ ನನ್ನ ತಂದೆಗೆ ಹತ್ತೂರಿನ ಜನ ಕೇಕೆ ಅಂತಾಗಿತ್ತು ನಮ್ಮ ಬಾಳು. ತಂಗಿ ನಿನ್ನ ಈ ಸ್ಥಿತಿಗೆ ತಂದ ಕಾರಣ ಯಾರು? ಹೇಳು ಸೀತಾ, ಮೌನವಾಗಿ ನಿಲ್ಲಬೇಡ. ಹೇಳು ಸೀತಾ, ಧೈರ್ಯವಾಗಿ ಆ ಕಾರಣವಾಗಿರುವ ಅವನ್ ಯಾರು? ಹೇಳು ಸೀತಾ, ಹೇಳು. ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಅದೃಷ್ಟ ಜಮೀನ್ದಾರ. ಮಗನ ಜಮೀನ್ದಾರ, ನನ್ನ ಜೊತೆ ಕೂಡಿ ನನ್ನ ಜೊತೆನೇ ಮೆರೆದು ನನ್ನಿಂದ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕಿರಲೇ ಮಗನ. ಒಂದು ಒಳ್ಳೆ ಸಮಯ ಸಾಧಿಸಿ ನನ್ನ ಒದ್ದು ಬುದ್ಧಿ ಕಲಿಸಿ ಲಾಕಲ್ಲಿ ಹಾಕಲೇಬೇಕು ಮಗನ, ಹಾಕಲೇಬೇಕು. ಯಾಕೆ ರವಿ, ಏನು ಯೋಚಿಸುತ್ತಿರುವೆ? ಏನು ಇಲ್ಲ ಮಾವ, ಅದೇ ಎಲ್ಲಿ ಏನಾದ್ರೂ ಅನಾಹುತ ಆಗುತ್ತಿತ್ತೋ ಎಂದು ಕಾಯ್ತದೆ. ನಡೀರಿ, ಆ ದೇವರ ಹೆಂಗಾಗುತ್ತಾ ಹಾಗೆ ಆಗಲಿ. ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗೇ ಆಗಲಿ. ನಡೆಯಿರಿ, ಹೋಗೋಣ. ಅವರೇ ಸೋತ್ ಮನೆಗೆ ಹೋದ. ಮದ್ವಿ ಆಗ್ಬೇಕಂದ್ರೆ ನಮ್ಮ ಮೈತ್ರ ಬರೋಳಗ್ಯಾಳ. ಬಂದ್ ನೋಡ. ಎಷ್ಟ್ ದಿನ ಆಯ್ತು, ಎಲ್ಲಿ ಹೋಗಿದ್ದಿ ನೀನ? ಇಷ್ಟ ದಿನ ಬೇರೆ ಕಡೆ ನಿನ್ನ ಹುಡ್ಕೊಂಡ್ ನಾನ ಬಂದ. ನಾನಿನ್ನ ಮದ್ವಿ ಮಾಡ್ಕೋಬೇಕಂತ ಮಾಡೀನಿ. ಈಗ ಮದ್ವಿ ಮಾಡ್ಲಕ್ಕ ಬಂದಿನಿ ನಾನು. ಮಾಡಾಕ್ ಬಂದೇವ, ಮಾಡ್ಕೊಳಕ್ ಬಂದೇವ, ಮಾಡ್ಕೊಳಕ್ಕ. ಓ ಎಲ್ಲ ರೆಡಿ ಆಗ ಬಂದನ. ಮದ್ವಿ ರಾತ ಇಲ್ಲ ಫಸ್ಟ್ ನೈಟ್ ಅಲ್ಲಿ. ಫಸ್ಟ್ ನೈಟ್ ಹೋಗುನು ರೆಡಿ ಅಂದ್ರ ಹೊಡಿಗೆ ಗಿಲ್ಗಿಲಿ ಅಂದ.
ಮನವಲ್ಲ ಹೊರಲೋಕ ಎಂಬರ ಮಾಡಿ ಕುಣಿತಾಗ ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅದಕ್ಕೆ ಇಲ್ಲಿ ಮದಿ ಆಗಿ ನಾವು ಈಗ ಈಗ ಇನ್ನೊಂದಾಗಿ ಬಾ ಅವನ ಮನ್ಯಾಗ ಬಾರಿ ಐತಿ ಕೆಂಪನ ಪಾಟಿ ಅರೆ ಹೋಗುನ್ ಬಾಯ್ನ ಫಸ್ಟ್ ಹೋಗೋಣ ತಗೋದು ಹಲೋ ಸಭಿಕೆ ನಿಮ್ಮಂತ ಶ್ರೀಮಂತರು ಹೊಸದಾಗಿ ಫ್ಯಾಕ್ಟರಿ ಕಟ್ಟಿದರೆ ಬಡವರು ಬೇಕು, ಗಾಡಿ ಕೊಂಡರೆ ಬಡವರು ಬೇಕು, ಹೊಲ ಮನಿ ಹಿಡಿದರೆ ಬಡವರು ಬೇಕು. ಆದರೆ ಬಡ ಹೆಣ್ಣು ಮಕ್ಕಳನ್ನು ನಿಮ್ಮ ಸೊಸೆಯಾಗಿ ಮಾಡಿಕೊಳ್ಳುವುದರಲ್ಲಿ ಏನು ತಪ್ಪಿದೆ ಈಶ್ವರಿ? ಏ ರಾಯ, ನಿಮ್ಮ ತಂಗಿಯನ್ನ ನಮ್ಮ ಮನೆ ಸೊಸಿ ಮಾಡುವಷ್ಟು ಗಂಡಸ್ತನ ಇದೆಯಾ ನಿನಗೆ? ಏ ಈಶ್ವರಿ, ನನ್ನ ಗಂಡಸ್ತನ ಬಗ್ಗೆ ಮಾತನಾಡಿದ ಮೊದಲು ಹೆಣ್ಣು ಅಂದ್ರೆ ನೀನೇ. ಈ ರಾಯಣ್ಣನ ಗಂಡಸ್ತನ ಬಗ್ಗೆ ಮಾತನಾಡಿದ ಹೆಣ್ಣು ಅಂದರೆ ನೀನೇ. ನಿನ್ನಂತ ಹೆಣ್ಣುಗಳಿಗೆ ಗಂಡಸ್ತನ ತೋರಿಸದಿದ್ದರೆ ಬಲವಾದ ಛಲ. ನೋಡ್ರಾಯ, ಏನು ಮಾಡಬೇಡ ರಾಯ. ನಿಮ್ಮ ಅಣ್ಣ ನನ್ನ ತಂಗಿಗೆ ಮಾಡಿದ ನ್ಯಾಯಕ್ಕಾಗಿ ನಿಮ್ಮ 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 ಅಣ್ಣನಿಗೆ ಬುದ್ಧಿ ಕಲಿಸಲು ಇದೇ ಕುರುಬ ಹಚ್ಚಿದ ಕುಂಕುಮ, ಇದೇ ಈ ಕುರುಬ ಹಚ್ಚಿದ ಕುಂಕುಮ. ಮೆಚ್ಚಿದಿರಾಯ ಈ ನಿನ್ನ ಗಂಡಸ್ತನಕ್ಕೆ? ಈಶ್ವರಿ, ನೀನು ಏನು ಮಾತನಾಡುತ್ತೀರಿ? ನಿಜವನ್ನೇ ಮಾತಾಡ್ತಾ ಇದ್ದೀನಿ. ನೋಡ್ರಯ್ಯ, ಎಂದು ನೀನು ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನ ಎದುರಿಗೆ ನನ್ನ ಕಣ್ಣಿಗೆ ಮುತ್ತು ಕೊಟ್ಟಿಯೋ ಆವತ್ತೇ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಅದರ ಪ್ರೀತಿಯ ಸಂಕೇತವೇ ಆ ತಗರಿನ ಕಾಳಗದಲ್ಲಿ ನಾನು ನಿನಗೆ ಕೊಟ್ಟ ಗುಲಾಬಿ ಹೂವು. ಆಯ್ತು ಈಶ್ವರಿ, ನಿನಗೆ ಮೊದಲಿನಿಂದ ನನ್ನ ಮೇಲೆ ಪ್ರೀತಿ ಇತ್ತು ಕಾಣುತ್ತೆ. ಆದರೆ ನಿಮ್ಮಣ್ಣ ನನ್ನ ತಂಗಿಗೆ ಮಾಡಿದ ಅನ್ಯಾಯಕ್ಕಾಗಿ ಬುದ್ಧಿ ಗಳಿಸಲು ಬಂದಿರುವ. ನೋಡ್ರಾಯ, ನೀನೇನು ಚಿಂತೆ ಮಾಡಬೇಡ, ನಾನು ನಮ್ಮಣ್ಣನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಡೋಂಟ್ ವರಿ. ನೂರಾರು ಚಂದ್ರದ ಗೆಳತಿ ಸಿಂಗಾರ ಸೀರೆಯ ಬೆಳತಿ ನೀನು ಚಂದವೋ ಚಂದ ಚಂದವೋ ಅಂಬರದ ತುಂಬಿಕೊಂಡ
ತಂಗಿ ಈಶ್ವರಿ, ಏನಾಯ್ತಮ್ಮ? ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬಾ. ಡಾಕ್ಟರ್ ಕರ್ಕೊಂಡ್ ಬರ್ಲಿ ಬೇಗ. ಸಾಹೇಬ್ರ ಇವ್ರಿಗೆ ಏನಾಗಿತ್ತು ನೋಡ್ರಿ ಜರ ಪಾತ್ನ. ಗೌಡ್ರ ಡಾಕ್ಟರ್ ಬಂದ. ಬನ್ನಿ ಡಾಕ್ಟರ್ ಬನ್ನಿ. ತಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿರಬೇಕು. ನಮ್ಮ ಬುರ್ಲಟ್ಟಿ ಗ್ರಾಮ ಬಹಳ ಸಣ್ಣದ ಪಂಚಾಯತ್ ಇಲ್ಲೇ ಇರುವಂತ ಊರು. ಅದರ ಹಲವು ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥದ್ದು. ಅದರ ಸಾಲಿನಲ್ಲಿ ಪ್ರಥಮವಾಗಿ ನಮ್ಮ ಊರಿನೊಳಗ ಒಬ್ಬ MBBS ಮುಗಿಸ್ಕೊಂಡು ಡಾಕ್ಟರ್ ಆಗಿ ತಮ್ಮ ಬಂದಿದ್ದಾರ. ಅವರು ಸದಾಶಿವ ಕೋತ್ ಅವರ ಮಗನಂತ ಮಾಂತೇಶ್ ಕೋತ್ ಅವರು. ಅವರಿಗೆ ನಮ್ಮ ನಾಟಕದ ಕಮಿಟಿ ವತಿಯಿಂದ ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಇವರಿಗೆ ಒಂದು ಸಹಕಾರ ಭವನ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಈಗ ಮುಂದಿನ ಪ್ರವೇಶ. ಡಾಕ್ಟರ್ ಏನಾಗಿದೆ ನೋಡಿ ನನ್ನ ತಂಗಿಗೆ? ಕಂಗ್ರ್ಯಾಚುಲೇಷನ್ಸ್ ಜಮಾನ್ದಾರರೇ. ನಿಮ್ಮ ತಂಗಿ ನಿಮಗೊಂದು ಇವಾಗ ಪುಟ್ಟ ಅಳಿಯ ಬರ್ತಾ ಇದ್ದಾರೆ. ಡಾಕ್ಟರ್ ಹೌದು, ನಾನು ನಿಜಾನೇ. ನಿಮ್ಮ ಮಗಳು ಇವಾಗ 3 ತಿಂಗಳು ಗರ್ಭಿಣಿ. ಅಲ್ರಿ ಡಾಕ್ಟರ್ ಚೀರಕ್ಕ ಇನ್ನ ನಿಮ್ ತಂಗಿಗೆ ಹೋದ್ರೆ ಹೇಳ್ರಿ ಡಾಕ್ಟರ್ ಮಾಡ್ಬೇಕು ಮಾಡ್ಕೊಂಡು ಹಾಕಿ. ಇದಕ್ಕೆಲ್ಲ ಕಾರಣ ಯಾರಮ್ಮ? ಇದಕ್ಕೆಲ್ಲ ಕಾರಣ ಆ ರಾಯಣ್ಣನ. ಹಾ ಇರ್ಲಿ ತಂಗಿ, ಇರ್ಲಿ, ಅದನ್ನ ತೆಗ್ಸ್ಬಿಡಮ್ಮ. ಅದನ್ನ ತಗ್ಸಾಕೇನ್ ಹಂಗ ಅನ್ರಿ? ಅವ್ರ ಅವ್ವನ ಒಪ್ಪಿಗೆ ಬೇಕು ತೆಗಿಸಿ ಹೋಗ್ಕಾನ್ರಿ. ನೀವು ಹೊಕ್ಕೀರಿ ಎಲ್ಲರೂ ಜನ ತಗಸ್ಲಾಕ್ ಬರಂಗಿಲ್ರಿ ಅದ. ಹಾಗಾದ್ರೆ ಶೆಟ್ಟಿ ಏನ್ ಮಾಡೋಣಂತೀಯ? ಇದನ್ನ ಮುಳ್ಳಿಂದ ತೆಗಿಬೇಕ್ರಿ. ನೋಡು ಕೇಳು ನಡ್ರಿ ಯಾರನಾರೇ. ಅಂದ್ರೆ ನಿನ್ನ ಮಾತಿನ ಅರ್ಥ ನೀನು ಹೇಳ್ತೀರ. ಆಯ್ತು, ನಡೆಯಿರಿ, ವಿಚಾರ ಮಾಡೋಣ. ಆಯ್ತು ರಾಯ, ಪ್ರಾರಂಭದಿಂದ ಇಲ್ಲಿವರೆಗೆ ನಾವಿಬ್ಬರು ಹೊಡೆದಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆ ಜಾತಿ ಭೇದ ಭಾವವನ್ನ ಮರೆತು ನಾವಿಬ್ಬರು ಒಂದಾಗಿ ಬೀಗರಾಗಿ ಬಾಳೋಣ.
ತಾಳಿ ಕಟ್ಟಿದ ವಿಷಯವನ್ನು ಈ ಪುಟ್ಟ ಜನರು ನೋಡಿಲ್ಲಪ್ಪ. ನೀವಿಬ್ಬರು ಈ ಸಮಕ್ಷಮ ತಾಳಿ ಕಟ್ಟಿರಪ್ಪ. ಆಯ್ತಪ್ಪ, ನೀ ಹೇಗೆ ಹೇಳ್ತಿ ಹಾಗೆ ಆಗಲಿ. ಹಲೋ, ಲೇ ಜಮೀನ್ದಾರ, ನೀ ಮಾಡಿರೋ ಹೊಲಕ ಕೆಲಸಕ್ಕೆ ಮರಳಿ ಮಿಂಚಬೇಕು ಆ ಮಂಗಲ್ಯ. ಮೊದಲು ಕಟ್ಟು ಸೀತಾಗೆ ತಾಳಿ. ಆಯ್ತು, ಕಟ್ಟದಿದ್ದರೆ ಒತ್ತು ಒಳಗೆ ಹಾಕಬೇಕಾಗುತ್ತದೆ. ಎಚ್ಚರ. ನಿಮ್ಮ ಅಣ್ಣ ಮೊದಲು ಮಿಂಚಾನ. ಆಯ್ತು, ಈ ಊರಿನ ಜನರ ಸಮಕ್ಷಮದಲ್ಲಿ ಶಿಫಾಳ ಕೈ ಹಿಡಿ. ಧನ್ಯವಾದ. ಓ ಧನ್ಯವಾದ. ಗದ್ದದಾಗ ನನ್ನ ಬಿಟ್ಟು ಮದುವೆ ಆಗುತ್ತೆ. ನೀವ ಮದುವೆ ಕರೆಯೋದಿಲ್ಲ, ಎಲ್ಲ ಮಾಡಿ ಆಗೋಲ್ರಿಕ. ಜರ ಹೆಸರು ಹೇಳ್ತಾರೇನ್ರಿ? ಹಾ, ನೀವ ಹೇಳ್ಬೇಕ್ರಿ, ನಾ ಹೇಳ್ಬೇಕೇನ್ರಿ? ಲಘು ಐತ್ಲ, ನನಗ ಹಳೆಯ ಬೇಕ. ಮುಂದಿನ ವರ್ಷ ಕೊಟ್ಟೆ ರೆಡಿ ಮಾಡಿಕೊಟ್ಟಿಲ್ಲ. ನಮ್ ಫಾಸ್ಟ್ 5G ಐತ್ ನಮ್ದು. ಅಂದು ರಾಮನ ಮಡದಿಯಾಗಿ ಕೈ ಹಿಡಿದು ಸೀತಾ ಕಾಡಿಗೆ ಸೇರಿದಳು. ಇಂದು ಈ ಜಗತ್ತನ್ನ ಮಡದಿಯಾಗಿ ಸೀತಾ ನನ್ನ ಅರಮನೆಯನ್ನು ಸೇರಿದಳು. ಸೀತಾ, ಸೀತಾಕ್ಕ ನೀವಟ್ ಹೇಳ್ತೀರೇನ್ರಿ ಹೆಸರು ಗೊತ್ತಾಗಲ್ರಿ? ಆಕಾಶಕ್ಕೆ ಚುಕ್ಕಿ ಚಂದ, ಭೂಮಿಗೆ ಹೆಸರು ಚಂದ, ನನಗೆ ನನ್ನ ಪತಿ ರಾಯರ ಚಂದ. ಚಂದ ಅರ್ಥ ಆಗ್ಯಾರಿ. ಜಗನ್ನಾಥ್ ಅಂತ. ರಾಯಣ್ಣ ಎಲ್ಲಿತ್ತಿಪ್ಪ? ನೀವ ಬೇಕಲ್ಲ ಹೆಸರ. ಮದುವೆ ದೂರ ಹೋಗಿತ್ತಾನ. ಹಂಡೆದ ಕೂತ್ ಹೊಂಡಿತಿತ್ತ ಈಶ್ವರಿ. ಈಶ್ವರಿ ಅವ್ರ ನೀವಟ್ ಹೇಳ್ತೀರೇನ್ರಿ? ಮುತ್ತೈದೆಯರಿಗೆ ಮೂಗುತಿಯ ಭೂಷಣ, ನನ್ನ ಕುರುಬನಿಗೆ ಕುರಿಗಳೇ ಭೂಷಣ, ನನ್ನ ಗಂಡನಿಗೆ ಕುರಿ ಕಂಬಳೇ ಭೂಷಣ. ರಾಯಣ್ಣ ಕರ್ಮ. ಸುಂದರವಾದ ಕೂಡಿದ ನಮ್ಮ ಸಂಸಾರದಲ್ಲಿ ಆನಂದ ಹಾಡುವಲ್ಲಿ ನಕ್ಷತ್ರ ನಗುತ್ತಾವೆ, ಬರ್ತಾವೆ, ನಾವೆಲ್ಲ ಈ ನಮ್ಮ ಪ್ರೀತಿಯು ಹೊಗಳಿ ಮಾಡುತ್ತೆ. ನಕ್ಷತ್ರ ನಗುತ್ತಾವೆ, ನಮ್ಮನ್ನ ಬರ್ತಾವೆ, ನಾವೆಲ್ಲ ಒಂದಾಗಿರುವ ಈ ನಮ್ಮ ಪ್ರೀತಿಯು ಹೊಗಳಿ ಮಾಡುತ್ತೆ. Thank you.
ಲಾಸ್ಟ್ ಮಂಗಳಾರತಿ ಮಾಡ್ತಾ ಹೋಗ್ಬಿಡ್ರಿ. ಲಾಸ್ಟ್ ಮಂಗಳಾರತಿ ಮುಗಿಸ್ಕೊಂಡು ತಗೊಂಡ್ರಿ ದಯಮಾಡಿ. ನಮ್ಮೆಲ್ಲ ಬಿಡಿಸಿದ ಶ್ರೀ ಲಕ್ಷ್ಮಣ ದೇವಿಗೆ ಜಯ ಜಯ ಗುರು ಸಾಗರ ಬಸವೇಶ್ವರ ನಾಟ್ಯ ಸಂಘಕ್ಕೆ